ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸುಸ್ವಾಗತ ಅನಿತಾ ಮಯಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಶ್ರೀ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಚಿನ್ನದ ರಥೋತ್ಸವ, ಚಿನ್ನದ ತೇರು ಎಳಿಸ್ತೀನಿ ಅಂತ ಹರಕೆ ಹಾಕ್ಕೊಂಡಿರೋಂಥ ಭಕ್ತಾದಿಗಳು ಯಾವ ರೀತಿ ತಮ್ಮ ಹರಕೆಯನ್ನು ಬೆಟ್ಟಕ್ಕೆ ಬಂದು ತೀರಿಸ್ತಾರೆ, ಮತ್ತು ಪ್ರತಿದಿನ ಚಿನ್ನದ ರಥೋತ್ಸವ ಮಹದೇಶ್ವರನ ಬೆಟ್ಟದಲ್ಲಿ ನಡೀತೆ, ಅದು ಯಾವ ರೀತಿ ನಡೀತದೆ, ಮತ್ತು ಚಿನ್ನದ ರಥೋತ್ಸವ ಚಿನ್ನದ ತೇರನ್ನ ಎಳಿಸೋಕ್ಕೆ ಬರೋ ಭಕ್ತಾದಿಗಳು ಇಲ್ಲಿ ಯಾವ ರೀತಿ ಅವರ ಹರಕೆಯನ್ನು ತೀರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಮಲೆಮಹದೇಶ್ವರನ ಬೆಟ್ಟದಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆಗೆ ಚಿನ್ನದ ತೇರು, ಚಿನ್ನದ ರಥೋತ್ಸವ ನಡೆಯುತ್ತದೆ. ಚಿನ್ನದ ತೇರನ್ನ ಎಳಿಸೋ ಹರಕೆ ಇಟ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಅವ್ರಿಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ, ಅಥವಾ ಅವ್ರು ಯಾವ ದಿನ ಅಂದ್ಕೊಂಡಿರ್ತಾರೋ ಆ ದಿನ ಬಂದು ಮಹದೇಶ್ವರನ ಬೆಟ್ಟಕ್ಕೆ ಹರಕೆನ ತೀರಿಸ್ಬೋದು. ಪ್ರತಿದಿನ ರಾತ್ರಿ ನಡೆಯೋದ್ರಿಂದ ಇಲ್ಲಿ ಒಂದು ದಿನ ಉಳಿದುಕೊಳ್ಬೇಕಾಗುತ್ತೆ. ನಿಮಗೆ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಮಹದೇಶ್ವರನ ಬೆಟ್ಟದಲ್ಲಿ ರೂಮಿನ ವ್ಯವಸ್ಥೆನೂ ಕೂಡ ಇದೆ. ಅದಕ್ಕೆ ಇಂತಿಷ್ಟು ಬಾಡಿಗೆ ಅಂತ ಇರುತ್ತೆ. ಇಲ್ಲಾಂದರೆ ನೀವು ದೇವಸ್ಥಾನದ ಆವರಣದ ಮುಂಭಾಗದಲ್ಲಿರ್ತಕ್ಕಂಥ ರಂಗಮಂದಿರದಲ್ಲೂ ಕೂಡ ಉಳ್ಕೊಳ್ಬೋದು. ಹರಕೆ ತೀರಿಸೋ ದಿನ ನೀವು ನಿಮ್ಮ ಸ್ಥಳಗಳಿಂದ ಸ್ನಾನ ಮಾಡಿ ಮಹದೇಶ್ವರನ ಬೆಟ್ಟಕ್ಕೆ ಬಂದಾಗ ಮಹದೇಶ್ವರನ ದರ್ಶನ ಮಾಡಿಕೊಂಡು, ದೇವರ ದರ್ಶನ ಮಾಡಿಕೊಂಡು ನಾವು ಮಹದೇಶ್ವರನ ಬೆಟ್ಟದಲ್ಲಿ ನಂತರ ಇಲ್ಲಿ 4:30ಕ್ಕೆ ಇಲ್ಲಿ ಸೇವಾ ಉತ್ಸವ ಕೌಂಟರ್ ಅಂತ ಇರುತ್ತೆ ರಂಗಮಂದಿರ ಪಕ್ಕದಲ್ಲಿ. ಅಲ್ಲಿ ನಾವು ಚಿನ್ನದ ತೇರನ್ನ ಎಳಿಸೋದಕ್ಕೆ ನಾವು ರಸೀದಿ ಪಡ್ಕೊಳ್ಬೇಕಾಗುತ್ತೆ 3,001 ರೂಪಾಯಿ ಕೊಟ್ಟು. ಬಟ್ ಈ ಕ್ಷಣದಲ್ಲಿ 2024 ಜುಲೈ ಈ ತಿಂಗಳಲ್ಲಿ 3,001 ರೂಪಾಯಿ ಇದೆ. ಚಿನ್ನದ ತೇರನ್ನ ಎಳಿಸೋರಿಗೆ ಹರಕೆ ಇಟ್ಕೊಂಡಿರೋರು 3,001 ಕೊಟ್ಟು ರಸೀದಿ ಪಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರತಿದಿನ 4:30ಕ್ಕೆ ಇಲ್ಲಿ ರಸೀದಿ, ಚಿನ್ನದ ತೇರು ಎಳಿಸೋರಿಗೆ 3,001 ತಗೊಂಡು ರಸೀದಿ ಕೊಡ್ತಾರೆ. ಅದು 4:30ರಿಂದ ನಿಮಗೆ ಚಿನ್ನದ ತೇರು ಎಳೆಯೋವರೆಗೂ ಕೂಡ ಈ ರಸೀದಿನ ನೀವು ಪಡ್ಕೊಳ್ಬೋದು. ಅಲ್ಲಿ ಸೇವೆ ಕೌಂಟರ್ನಲ್ಲಿ 3,001 ಕೊಟ್ಟು ಈ ಥರ ರಸೀದಿ ಪಡೆದುಕೊಂಡು ನೀವು ಮತ್ತೆ 6 ಗಂಟೆ ಮೇಲೆ ಆ ರಸೀದಿ ತಗೊಂಡು ನಾವು 6 ಗಂಟೆ ಮೇಲೆ ಬಂದು ಆ ರಸೀದಿ ಕೊಟ್ಟು ನಮಗೆ ಚಿನ್ನದ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ನಮಗೆ ಬೇಕಾದಂತಹ ದೇವಸ್ಥಾನದ ವತಿಯಿಂದ ನಮಗೆ ಒಂದು ದೇವರ ಗದ್ದಿಗೆ ಕೊಡ್ತಾರೆ, ಮತ್ತು ಕಳಸ ಕೊಡ್ತಾರೆ. ಆ ಕಳಸನ ನಾವು 6 ಗಂಟೆಗೆ ಬಂದು ಆ ರಸೀದಿ ಕೊಟ್ಟು ನಾವು ಪಡೆದುಕೊಳ್ಬೇಕಾಗತ್ತೆ. ಚಿನ್ನದ ತೇರು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು 4:15ಗೆ ಹೋಗಿ ನಾವು 3,001 ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಿ. ಮತ್ತು 6 ಗಂಟೆಗೆ ಬಂದು ಆ ಟಿಕೆಟ್ನ ಇಲ್ಲಿ ಕೊಟ್ಟು ನಾವು ದೇವ್ರ ಗದ್ದಿಗೆ ಮತ್ತು ಒಂದು ಕಳಸ ಕೊಡ್ತಾರೆ, ತಟ್ಟೆ ಮತ್ತು ಚೆಂಬು, ಅವರೇ ಕಳಸ ರೆಡಿ ಮಾಡಿ ಒಂದು ತೆಂಗಿನಕಾಯಿ ಹಾಕಿ ಕಳಸ ರೆಡಿ ಮಾಡಿ ಕೊಡ್ತಾರೆ, ಮತ್ತು ಒಂದು ಶಾಲ್ ಕೊಡ್ತಾರೆ. ಇದಿಷ್ಟನ್ನು ನಾವು ತಗೊಂಡೋಗಿ ನಾವು ದೇವಸ್ಥಾನದ ಮುಂಭಾಗ ಒಂದು ದೊಡ್ಡ ಕ್ಯೂ ಇರುತ್ತೆ. ಏಕೆಂದರೆ ಚಿನ್ನದ ತೇರು ಎಳಿಸೋರೆಲ್ಲ ಬಂದು ಆ ಸೇವಾ ವಿವರಗಳನ್ನ ಪಡ್ಕೊಂಡು ಮತ್ತು ಕಳಸ ಮತ್ತು ಶಾಲು ಗದ್ದಿಗೆ ತಗೊಂಡು ಅಲ್ಲಿ ರಥದ ಮುಂಭಾಗ ಫೋಟೋ ಶೂಟ್ ಮಾಡ್ತಾರೆ. ಯಾಕೆಂದ್ರೆ ದೇವಸ್ಥಾನದ ವತಿಯಿಂದನೇ ಎಲ್ಲರಿಗೂ ಫೋಟೋ ತೆಗೆದುಕೊಡ್ತಾರೆ. ಅದು 120 ರೂಪಾಯಿ ತಗೊಳ್ತಾರೆ, 2 ಫೋಟೋ ಕೊಡ್ತಾರೆ. ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಕ್ಯೂವಲ್ಲಿ, ಇವರೆಲ್ಲರೂ ಕೂಡ ಅಲ್ಲಿ ಚಿನ್ನದ ರಥದ ಮುಂಭಾಗ ಫೋಟೋ ತೆಗೆಸ್ಕೊಳ್ಬೇಕಾಗುತ್ತೆ. ಅವರವರ ಕುಟುಂಬದ ಜೊತೆ ಅವ್ರು ಯಾರ್ಯಾರು ಬಂದಿರ್ತಾರೆ ಅವರು 2 ಫೋಟೋ ಕೊಡ್ತಾರೆ, ಮತ್ತು 120 ರೂಪಾಯಿ ತಗೊಳ್ತಾರೆ. ಅದು ದೇವಸ್ಥಾನದ ವತಿಯಿಂದನೇ ಮಾಡೋದು. ಈ ಥರ ಫೋಟೋ ತಗೊಳ್ಬೋದು ನಿಮ್ಮ ಕುಟುಂಬದ ಜೊತೆ ಚಿನ್ನದ ತೇರದ ಮುಂಭಾಗ. 7 ಗಂಟೆಗೆ ಎಲ್ಲರದು ಟಿಕೆಟ್ ತೊಗೊಂಡಿರೋದು ಎಲ್ಲರದು ಫೋಟೋ ಎಲ್ಲ ಆದಮೇಲೆ ಚಿನ್ನದ ತೇರನ್ನ ಆಚೆ ಎಳ್ಕೊಂಡು ಬರ್ತಾರೆ. ಇದು ಚಿನ್ನದ ತೇರಿದು ಈ ಥರ ನಡೀತದೆ. ನಿಮಗೆ ಒಂದು ಕಳಸ ಕೊಟ್ಟಿರ್ತಾರೆ, ಒಂದು ದೇವ್ರ ಗದ್ದಿಗೆ ಕೊಟ್ಟಿರ್ತಾರೆ, ಮತ್ತು ಈ ದೇವ್ರ ಗದ್ದಿನ ನಾವು ಚಿನ್ನದ ರಥ ಆದಮೇಲೆ ಇದನ್ನು ವಾಪಸ್ ಕೊಡಬೇಕು. ನಾವು ರಸೀದಿ ಕೊಟ್ಟಿರ್ತೀವಲ್ಲ ಅದರಲ್ಲಿ ಅರ್ಧ ಕಟ್ ಮಾಡಿ ಇನ್ನೊಂದು ಅರ್ಧ ಕೊಟ್ಟಿರ್ತಾರೆ ನಮಗೆ ಆ ರಸೀದಿನ. ಇವಾಗ ನೋಡಿ ಚಿನ್ನದ ತೇರು ಸ್ಟಾರ್ಟ್ ಆಗುತ್ತೆ, ಇನ್ನೇನು ಪ್ರಾರಂಭ ಆಗೋ ಹಂತದಲ್ಲಿದೆ. ತುಂಬ ಪೊಲೀಸಿನ ಸರ್ಪಗಾವಲಿರುತ್ತೆ, ತುಂಬ ಭಕ್ತಾದಿಗಳು ಬಂದಿರ್ತಾರೆ ಇಲ್ಲಿಗೆ. ಚಿನ್ನದ ತೇರು ಎಳೆಯೋದು ಅಂದರೆ ನಾವು ಅಂದ್ಕೊಂಡಿದ್ದು ಚಿನ್ನದ ತೇರು ಎಳಿಸೋ ಅವರು ಒಬ್ಬರಿಗೆ 1 ರೌಂಡು ಎಳಿತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಅಲ್ಲ. ಚಿನ್ನದ ತೇರು ಅಂದಾಗ ನಾವು ಎಲ್ಲರೂ ಟಿಕೆಟ್ ತೊಗೊಂಡಿರ್ತಾರೆ. 100 ಜನ ಚಿನ್ನದ ತೇರನ್ನ ಎಳಿಸೋ ಹರಕೆ ಕಟ್ಕೊಂಡಿರ್ತಾರೆ. ಅವರೆಲ್ಲ ಟಿಕೆಟ್ ತೊಗೊಂಡು ಒಂದು ಬಾರಿ ಒಂದು ರೌಂಡ್ ಬರುತ್ತೆ. ದೇವಸ್ಥಾನದ 1 ರೌಂಡ್ ಮಾತ್ರ ಬರೋದು ಅಷ್ಟೇ, ಒಬ್ಬರಿಗೆ 1 ರೌಂಡ್ ಅಲ್ಲ, ಎಲ್ಲರೂ ಸೇರಿ 1 ರೌಂಡ್ ಚಿನ್ನದ ರಥ ಬರುತ್ತೆ. ಈ ರೀತಿ ಚಿನ್ನದ ರಥೋತ್ಸವ ಪ್ರತಿದಿನವೂ ಕೂಡ ನಡೀತದೆ. ನೋಡಿ ತುಂಬ ಭಕ್ತಾದಿಗಳು ಸೇರ್ಕೊಬಿಡ್ತಾರೆ, 100 ಜನ, 1000 ಗಟ್ಟಲೆ ಜನ ಸೇರ್ಕೊಬಿಡ್ತಾರೆ. ಅದರಲ್ಲೂ ಸೋಮವಾರ ಶುಕ್ರವಾರ ಅಂದಾಗ ವಿಪರೀತ ಜನ ಬಂದುಬಿಟ್ಟಿರ್ತಾರೆ. ಚಿನ್ನದ ತೇರು ಎಳೆದಾದ್ಮೇಲೆ ಆ ಗದ್ದಿಗೆನೇ ನಾವು ಹೋಗಿ ನಾವು ಎಲ್ಲಿ ಕೊಟ್ಟಿರ್ತಾರೋ ಅಲ್ಲಿ ವಾಪಸ್ ಕೊಟ್ಟಾಗ ನಮಗೆ ಮಹಾಪ್ರಸಾದವಾಗಿ 10 ಲಾಡ್ ಕೊಡ್ತಾರೆ. ಚಿನ್ನದ ತೇರು ಎಳಿಸೋರಿಗೆ 3,001 ರಸೀದಿ ತೊಗೊಂಡವ್ರಿಗೆ ಕಳಸ, ತಟ್ಟೆ ಮತ್ತು ಚೆಂಬು, ತೆಂಗಿನಕಾಯಿ ಮತ್ತು 10 ಲಾಡು ಮಹಾಪ್ರಸಾದವಾಗಿ ಸಿಗುತ್ತೆ. ಮುತ್ತು
ಇವಾಗ ಚಿನ್ನದ ರಥನ ಆಚೆ ಎಳ್ಕೊಂಡು ಬರ್ತಾರೆ. ಇದು ಒಂದು ರೌಂಡ್, ದೇವಸ್ಥಾನದ ಒಂದು ರೌಂಡ್ ಬರುತ್ತೆ. ಭಕ್ತಾದಿಗಳೆಲ್ಲ ಚಿನ್ನದ ತೇರಿನ ಮುಂದೆ ಮತ್ತು ಹಿಂದೆ ಹೋಗ್ತಾರೆ. ಇವಾಗ ನೋಡಿ ಚಿನ್ನದ ರಥ ಆಚೆ ಬರ್ತಾ ಇದೆ. ಜೂಮ್ ಮಾಡಬೇಕಾಗ ದೇವ್ರು ನೋಡಿ ಹೆಂಗೆ ಕಾಣಿಸ್ತಲ್ಲ ಇದು ಬಂದ ಮಮ್ಮಿ ಉಗೇ ಮಾದಪ್ಪ ಉಗೇ ಮಾದಪ್ಪ Yeah.
ಚಿನ್ನದ ತೇರು ಮುಗಿದ ಮೇಲೆ ನಾವು ಕಳಸದ ನೀರನ್ನ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಮರದ ಕೆಳಗಡೆ ಚೆಲ್ಲಿ ನಾವು ಕಳಸ ಮತ್ತು ತಟ್ಟೆ ಮತ್ತು ಅಕ್ಕಿನ ನಾವು ಮನೆಗೆ ತೊಗೊಂಡು ಹೋಗ್ಬೇಕಾಗುತ್ತೆ. ಆ ದೇವ್ರ ಗದ್ದಿಯನ್ನು ಕೌಂಟ್ರಲ್ಲಿ ವಾಪಸ್ ಕೊಟ್ಟು ಅವರು ಮಹಾಪ್ರಸಾದವಾಗಿ 10 ಲಾಡನ್ನು ಕೊಡ್ತಾರೆ. ಮತ್ತು ನಾವು ಮನೆಗೆ ಹೋದ್ಮೇಲೆ ನಮ್ಮ ದೇವ್ರ ಮನೆಯಲ್ಲಿ ಹೀಗೆ ಇವ್ರು ಹೇಗೆ ಕಳಸ ರೆಡಿ ಮಾಡಿಕೊಟ್ಟಿರೋ ಅದೇ ಥರ ಕಳಸ ಕುಣಿಸಿ ದೇವ್ರ ಮನೇಲಿಟ್ಟು 5 ದಿನ ಅಥವಾ 9 ದಿನ ಪೂಜೆ ಮಾಡಿ ಅವ್ರು ಕೊಟ್ಟಿರೋ ಅಕ್ಕಿ ಜೊತೆ ಇನ್ನು ಸ್ವಲ್ಪ ಅಕ್ಕಿ ಹಾಕಿ ಅದನ್ನು ಪ್ರಸಾದ ಮಾಡಿಕೊಂಡು ನಾವು ಸೇವನೆ ಮಾಡಬೇಕಾಗುತ್ತೆ. ಈ ರೀತಿ ನಾವು ಚಿನ್ನದ ತೇರನ್ನ ಹರಕೆನ ಪೂರೈಸಬೇಕಾಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.